ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೊನ್ನಾವರಕ್ಕೆ ಬಂದಿದ್ದೇವೆ. ಯಾಕೆಂದರೆ ಜಸ್ಟ್ ವೀಕೆಂಡ್ ಅಲ್ಲ, ಮತ್ತು ಅಣ್ಣ ಅತ್ತಿಗೆ ಸಹ ಬಂದಿದ್ದರು. ಸೊ ಅಲ್ಲಿಂದ ಎಲ್ಲರೂ ಬಂದ್ವಿ. ಇನ್ನು ಅಣ್ಣ ಅತ್ತಿಗೆ ಜಸ್ಟ್ ಹೀಗೆ ಇಲ್ಲಿಂದನೇ ಪುಣೆಗೆ ಹೋಗ್ತಾರೆ. ಇಲ್ಲಿ ಹೊನ್ನಾವರಕ್ಕೆ ಬಂದು ನಾವೊಂದು ಆರ್ಕೇಡ್ಗೆ ಅಂತ ಹೋಮ್ ಸ್ಟೇ ಉಂಟು, ಅಲ್ಲಿವಾಗ ಸ್ಟೇ ಆಗಿದ್ದೇವೆ. ಅದು ಯಾವುದಂತ ತೋರಿಸ್ತೇನೆ. ಇದು ನಾವಿರುವಂಥ ಹೋಮ್ ಸ್ಟೇ. ಇಲ್ಲಿ ಪಾರ್ಕಿಂಗ್. ನೆಕ್ಸ್ಟ್ ಇಲ್ಲೆಂತ ಅಂದರೆ ಕೆಳಗೆ ಮನೆಯಲ್ಲಿ ಓನರ್ ಇರ್ತಾರೆ, ಮೇಲೆ ಒಂದು ಮನೆ. ಅದು ಜಸ್ಟ್ ನಾನು ನಿಮಗೆ ತೋರಿಸ್ತೇನೆ ಈಗ ಹೇಗೆ ಉಂಟಂತ. ಇದು ಓನರ್ ಮನೆ. ಓನರ್ ಮನೆಯಿಂದ ಇಲ್ಲಿ ಬಂದರೆ ಇಲ್ಲಿ ಮೆಟ್ಲಲ್ಲಿ ಹೋಗಬೇಕು. ಮೆನುಸ್ ಎಲ್ಲ ಉಂಟು. ಮೆನು ನಿಮಗೆ ಯಾವ ಬೇಕಾ ಫುಡ್ ಆರ್ಡರ್ ಮಾಡಿದರೆ ಬರ್ತದೆ. ಇದು ಫ್ರಂಟ್. ಇಲ್ಲಿಂದ ಮ್ಯಾಂಗ್ರೋವ್ ಫಾರೆಸ್ಟ್ ಇಲ್ಲಿಂದ ಒಂದು ಸ್ವಲ್ಪನೇ ದೂರ. ಇಲ್ಲಿ ಸ್ಟಾರ್ಟಿಂಗ್ ಬರುವಾಗ ಒಂದು ದ್ವಾರ ಸಿಗ್ತದೆ. ದ್ವಾರದ ಹತ್ರನೇ ಇದಿರೋದು, ಮ್ಯಾಂಗ್ರೋವ್ ಫಾರೆಸ್ಟ್ ಇರೋದು. ಆ ದ್ವಾರದ ಆಪೋಸಿಟ್ ಎಕೋ ಬೀಚ್ ಇರೋದು. ಇದು ಹಾಲ್. ಜಸ್ಟ್ ನಾನು ನಿಮಗೆ ಫಸ್ಟ್ ಹೀಗೆ ರೂಮ್ ತೋರಿಸಿ ಹೇಳ್ತಾನೆ. ಇದೇನಂದರೆ ಈಚೆ ಒಂದು ರೂಮು, ಈಚೆ ಒಂದು ರೂಮು. ಸೊ 2 ರೂಮ್ ಆಯಿತು. ಇದು ಒಂದು ರೂಮು, 3. ನೆಕ್ಸ್ಟ್ ಇಲ್ಲಿ ಬಂದರೆ ಇದೊಂದು, ಅದೊಂದು. ಸೊ 4, 5, ಟೋಟಲ್ 5 ರೂಮ್ ಇದೆ. 5 ರೂಮಲ್ಲಿ ಇದು ಬಂದರೆ ರೂಮ್. ಇದು ಲಾರ್ಜ್ ಬೆಡ್. ಸೊ AC ಇದೆ, ರಿಮೋಟ್ ಕಂಟ್ರೋಲ್ ಫ್ಯಾನ್ ಇದೆ. ನೆಕ್ಸ್ಟ್ ಲಾಕರ್, ಇಲ್ಲೆಲ್ಲಿ ಬೇಕಿದ್ರೂ ಇಡ್ಬೋದು ಲಗೇಜ್ ಎಲ್ಲ. ಸೊ ಟವಲ್ಸ್, ಕೋಂಬ್, ಬ್ರಷ್, ಪೇಸ್ಟ್ ಪ್ರತಿಯೊಂದು ಅವರೇ ಕೊಡ್ತಾರೆ. ಸೊ ಇದೊಂದು ಬಾತ್ರೂಮ್. ನೆಕ್ಸ್ಟ್ ಬಂದರೆ ಇಲ್ಲಿ ಒಂದು ಬೆಡ್. ಬೇಕಿದ್ರೆ ನಿಮಗೆ ಎಕ್ಸ್ಟ್ರಾ ಬೆಡ್ ಹಾಕ್ಬೋದು. TV ಇದೆ, AC, ಫ್ಯಾನ್ ಎಲ್ಲ ಇದೆ. ಸೊ ಎಲ್ಲ ಹೀಗೆ ಇರೋದು ಇಲ್ಲಿ. ನೆಕ್ಸ್ಟ್ ಬಂದರೆ ಪ್ಯೂರಿಫೈಯರ್ ಇದೆ. ಇಲ್ಲಿಂದ ಹೊರಗೆ ಬಂದರೆ ಇಲ್ಲಿ ಕುತ್ಕೊಂಡು ಮಾತಾಡ್ಬೋದು. 2 ಚೇರ್ ಹಾಕಿದ್ದಾರೆ. ನೆಕ್ಸ್ಟ್ ಅಲ್ಲಿ ಕಾಣ್ತಾ ಉಂಟಲ್ಲ, ಅಲ್ಲಿ ಕ್ಯಾಂಪ್ ಫೈರ್. ಅಷ್ಟೇ. ಇವತ್ತು ಆ್ಯಕ್ಚುಲಿ ನೋಡಿ, ನಾಳೆಗೆ ಒಂದು ಫ್ಯಾಮಿಲಿ ಪುಣೆಯಿಂದ ಬರ್ತಿದ್ದಾರೆ. 14 ಜನ ಬುಕ್ ಮಾಡಿ ಆಗಿದೆ, ಸೋಲ್ಡ್ ಔಟ್ ಆಗಿದೆ ನಾಳೆಗೆ. ಇಷ್ಟೇ ರೂಮ್ ಟೂರ್. ಇಂಚಿ ಸರ್. ಈಗ ಹೋಗಿ ಬಂದು ಮ್ಯಾಂಗ್ರೋವ್ಸಿಗೆ ಹೋಗಿ ಹೊರಗೇನೆ ಊಟ ಮಾಡಿ ಬಂದಿದ್ವಿ. ಬಂದು ಸ್ವಲ್ಪ ಮಲಗಿ ಫ್ರೆಶ್ ಅಪ್ ಆಗಿ ಈಗ ಬೋಟಿಂಗಿಗೆ ಹೊರಟಿದ್ದೇವೆ. ಗರ್ಲ್ಸ್ ಎಲ್ಲ ರೆಡಿ ಆಯಿತು, ಬಾಯ್ಸ್ ಲೇಟಾಗಿ ಹೊರಡ್ತಿದ್ದಾರೆ. ಹೊರಟ ಮೇಲೆ ಬೋಟಿಂಗಿಗೆ ಹೋಗಿ, ಗೊತ್ತಿಲ್ಲ ಇವತ್ತು ಬೀಚಿಗೆ ಹೋಗ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ. ನನಗೆ ಯಾಕೋ ಡೌಟು, ಬರುವಾಗಲೇ ಲೇಟ್ ಆಗ್ತದೆ ಅಂತ. ಆದರೆ ಇವತ್ತು ಬೀಚಿಗೆ ಹೋಗ್ತೇವೆ, ಇಲ್ಲ ನಾಳೆ ಬೀಚಿಗೆ ಹೋಗ್ತೀವಿ. ನೋಡೋ ಏನಾಗುತ್ತೆ ಅಂತ.
ಬನ್ನಿ ಹೋಗುವ. ಸೈಕಲ್ ಅವನು ಕೈ ಎತ್ತ ಬಿಸಿ ಉಂಟು, ಸೆಕೆ ಹೊತ್ತು ಉಂಟಲ್ಲ. ಅಯ್ಯೋ ದೇವರ, ಏನೋ ಸರ್ಕಸ್ ನೋಡಿ ಅಂತ. ಇಲ್ಲಿ ಎಷ್ಟು ತಗೊಳ್ಬೋದು? ಅಲ್ಲಿ ಬುಕ್ ಮಾಡಿದ್ರೆ ಎಷ್ಟು ತಗೊಳ್ಬೋದು? ಜಾಸ್ತಿ ಇರ್ಬೋದು, 1500 ಅವ ಹೇಳಿದ 1500 ಒಂದು 6 ಜನಕ್ಕೆ ಬೋಟಿಂಗ್. ನಾನು ವ್ಲಾಗ್ ಮಾಡ್ತೇನೆ, ಮಾತಾಡಿ. ಹೆಲೋ ನಮಸ್ಕಾರ ಗೆಳೆಯರೇ. ಈಗ ನಾವು ಹೊನ್ನಾವರದ್ದು ಶರಾವತಿ ಬ್ಯಾಕ್ ವಾಟರ್ಸ್ ಬೋಟಿಂಗ್ ಹೋಗ್ತಾ ಇದ್ದೇವೆ. ಈಗ ನೋಡಿ, ನಾವು ಬ್ಯಾಕ್ ವಾಟರ್ಸ್ಗೆ ರೈಟ್ ಟರ್ನ್ ತಗೊಳ್ತಾ ಇದ್ದೇವೆ. ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. 100 ಎರಡು ಗಾಡಿ. ಅಲ್ಲ ಇದೆರಡು ಇದೆ. ಒಂದು ಕಾಲ. ಇವಾಗ ನಮಗೆ ಹೆಚ್ಚು ಕಮ್ಮಿ ಆದ್ರೆ ಏನು ತೊಂದರೆ ಇಲ್ಲ, ನೆಕ್ಸ್ಟ್ ಟೈಮ್ ಹೋಗಲ್ಲ ಹೀಗೆ. ಓಕೆ ಸರಿ. ಈಗ ಪೇಮೆಂಟ್ ಮತ್ತೆ ಪೇಮೆಂಟ್. ದಯವಿಟ್ಟು ಹೆಂಡತಿ ವ್ಲಾಗನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಂಡತಿ ಅವರು ನಡೆಸಿಕೊಡುವ ವ್ಲಾಗನ್ನು ಹೆಂಡತಿ ಜಿ ಎಮ್ಮೆಲ್ಲ ಸರ್ಪ ಬೋಲ ಹೆಂಗೆ ತೋಜಿ ಏನು ಸರ್ ಎಮರ್ಜೆನ್ಸಿ ಇತ್ತು. ಸೂಪರ್ ಉಂಟು ಮಾರಿದ್ದು. ಇಲ್ಯುಮಿನಾಟಿ ಬೇಕಾ? ಬೇಕಣ್ಣ ಅದು. ನೀನ್ ಬಾ ಇಲ್ಲಿ, ನಾನು ಅಲ್ಲಿ ಹೋಗ್ತೇನೆ. ನಾನಲ್ಲ ವ್ಲಾಗ್ ಮಾಡುದು. ನಾನು ಹೇಳ್ತೇನೆ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ನಾವೀಗ ಹೊನ್ನಾವರ ಬೋಟಿಂಗ್ ಹೋಗ್ತಾ ಇದ್ದೇವೆ. ನೋಡು ಜ್ಯೂಸ್ ಬಂತ. ರಾಂಗ್ ಗೇಮ್. ಸುರುಡ್ತಾರೆ ಯಾಕಂತಾರೆ ಕಂಟಿನ್ಯೂ ಆರಾಮ್ से ಬರು. ಇಲ್ಲ ಸರ್ ಇದೆ ನನಗದಲ್ಲ ಅದು ಡಿಪಿಜಿ ಜಿಂಜರ್ ಡಿಪಿಜಿ ಎಷ್ಟು ಡಿಪಿಜಿ ಅಣ್ಣ ಇದು? ಇಲ್ಲಿ ಒಂದೊಂದು ಕಡೆ ಒಂದೊಂದು ಸಲ ಮಧ್ಯ ಆಳ ಇದೆಯಾ? ಮಧ್ಯ ಏನಂತ ಹೇಳಿದ್ರೆ ಶರಾವತಿ ನೀರಲ್ಲ, ಇದು ಬ್ಯಾಕ್ ವಾಟರ್ ಬರ್ತಾ ಇರ್ತಂತ ಹೇಳಿ ಆಗತ್ತಿದೆ. ಜಾಸ್ತಿಯಾಗಿ ಅರ್ಧ ಪಾಕದ ಟೈರ್ ಮುರ್ಕು ತನ ಹೋಗುತ್ತೆ ನೀರು. ಓ ಅಷ್ಟು ಬರುತ್ತೆ ನೀರು? ಬರುತ್ತೆ. ಗಾಡಿ ಮತ್ತೆ ಹಂಗೆ ಕಮ್ಮಿ ಆಗುತ್ತೆ. ಒಂದು ಡ್ಯಾಮ್ ಕಟ್ಟಿದೆ, ಡ್ಯಾಮ್ ಗುಡ್ನೆ ನೀರು.
ಎಂತ ಪಾರ್ಕಿಂಗ್ ಮಾರ. ಒಂದು ಬೋಟ್ ಫೈನಲ್ ಈಗ ರೂಮಿಗೆ ಬಂದೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಇನ್ನೊಂದು ಏನು ಚೆನ್ನಾಗಿತ್ತು ಅಂದರೆ, ನಾವು ಹೋಗುವಾಗ ಕೂಡ ಟ್ರೈನ್ ಪಾಸ್ ಆಗ್ತಿತ್ತು ಅಲ್ಲಿ ಬ್ರಿಡ್ಜಲ್ಲಿ, ಬರುವಾಗ ಕೂಡ ಟ್ರೈನ್ ಪಾಸ್ ಆಗ್ತಿತ್ತು. ಮತ್ತು ಸನ್ಸೆಟ್ ಸೂಪರ್ ಆಸಮ್ ಎಕ್ಸ್ಪೀರಿಯನ್ಸ್. ನೀವೇನಾದರೂ ಹೋಗೋದಾದರೆ ಒಂದು 4:30 ಹಾಗೆ ಹೊರಡಿ, ಕರೆಕ್ಟಾಗಿ ಹೋಗೋದು. ಮತ್ತು ಸನ್ಸೆಟ್ ಎಲ್ಲ ಬರುವಾಗ ತುಂಬ ಚೆಂದ ಸಿಗ್ತದೆ. ಆ್ಯಂಡ್ ಇನ್ನೊಂದೇನೆಂದರೆ, ಬೇಕಿದ್ರೆ ಅಲ್ಲಿ ಒಬ್ರದ್ದು ನಂಬರ್ ಹಾಕಿರ್ತೇನೆ, ಹನುಮಂತು ಅಂತ. ಅವ್ರಿಗೆ ಫೋನ್ ಮಾಡಿ ಅವರು ಕರ್ಕೊಂಡು ಹೋಗ್ತಾರೆ ಬೋಟಿಂಗಿಗೆ. ಅಂದರೆ ಎಲ್ಲ ಸಿಗ್ತಾರೆ ರೋಡಲ್ಲಿ, ಬೋಟಿಂಗ್ ಕರ್ಕೊಂಡು ಹೋಗ್ಬೇಕಾ, ಬೋಟಿಂಗ್ ಕರ್ಕೊಂಡು ಹೋಗ್ಬೇಕಾ ಅಂತ. ಬಟ್ ಅವರು ನಿಮಗೆ ವೀಡಿಯೋಸ್ ತೆಕ್ಕೊಡ್ತಾರೆ, ಫೋಟೋಸ್ ತೆಕ್ಕೊಡ್ತಾರೆ, ಚೆಂದ ಗೈಡ್ ಮಾಡ್ತಾರೆ. ಯಾರಿಗಾದರೂ ಹೆಲ್ಪ್ ಆಗ್ಬೋದು 1 ಅವರ್ಗೆ ಬಂದರೆ. ನಾವು ಬರುವಾಗಲೇ ಊಟ ಮಾಡ್ಕೊಂಡು ಬಂದು ಲೇಟ್ ಆಗಿತ್ತಲ್ಲ, ಆಗ ಆ್ಯಕ್ಚುಲಿ ಬೀಚಿಗೆ ಹೋಗೋ ಪ್ಲ್ಯಾನ್ ಇತ್ತು. ಟೈಮ್ ಆದ್ದರಿಂದ ಬೀಚಿಗೆ ಹೋಗಲಿಲ್ಲ, ಜಸ್ಟ್ ಹಾಗೆ ಪೇಟೆಗೆ ಹೋಗಿ ಊಟ ಮಾಡಿ ಬಂದ್ವಿ. ನಾನು ನಿಮಗೆ ನಾಳೆ ಸಿಗ್ತೀನಿ, ಬಾಯ್. ಲೆಫ್ಟ್ ಅದೆಲ್ಲ ಬೀಚ್, ಇಕೋ ಬೀಚ್ ಹೋಗ್ತಿದ್ದಾರೆ ಎಲ್ಲರೂ. ಸಹ ದುರ್ಗಮ್ಮ ಈಚೆ. ಬಾಯ್ 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 ಬಾಯ್. ಇಲ್ಲ ಅಲ್ವಾ? ಲೆಫ್ಟ್ ಲೆಫ್ಟ್ ಆಚೆ ರೂಮ್, ಈಚೆ ಬೀಚ್. ಲೊಕ್ಯಾಲಿಟಿ ಮಾತ್ರ ಕರೆಕ್ಟ್ ಉಂಟು. ಅಲ್ಲ, ನಮ್ಗೆ ಚಂದ ಸಿಕ್ಕಿದೆ. ಈಚೆ ಹೋದ್ರೆ ಬೀಚ್, ಆಚೆ ಹೋದ್ರೆ ಬೋಟಿಂಗ್. ಪ್ರೈಮ್ ಲೊಕೇಶನ್ ಯಾವ್ದೆಲ್ಲ ಪ್ರೈಮ್ ಇವೆಂಟ್ಸ್ ಉಂಟಲ್ಲ. ಆಗಿದೆ ನಮಸ್ತೆ. ಆಗಿದೆ ನಿನ್ನೆ ಅಲ್ಲೇ ಶರಾವತಿಯಲ್ಲಿ. ಇಲ್ಲ ನಿನ್ನೆ. ಎಂತ ಕೆಲಸ ಇಲ್ವಾ ಡೈಲಿ ಬೋಟಿಂಗ್? ಚಲೇಗಾ ಅವ್ರ ಎಂತ ಸಂಜೆ ತನಕ ನಿಂತಿರ್ತಾರೆ ಅಲ್ಲ ಬೋಟಿಂಗ್. ಅವ್ರಿಗೆ ಎಷ್ಟು ಸಿಗ್ತದೆ ಕಮಿಷನ್? 200-300 ಕೊಡ್ತಾರ? ಅದೇ ಈಗ ಹೋದ್ರೆ ಅವರಿಗೆ ಸನ್ಸೆಟ್ ಎಲ್ಲ ಏನು ಸಿಗುದಿಲ್ಲ. ಬಿಸಿಲಲ್ಲಿ ಬೋಟಲ್ಲಿ ಹೋಗಿ ಬರ್ಬೇಕು. ನಿನ್ನೆ ಮಾತ್ರ ಕರೆಕ್ಟ್ ಆಗಿದೆ, ಸೂಪರ್. ಒಂಚೂರು ಮುಂಚೆ ಹೋಗ್ಬೇಕಿತ್ತು. ಇದು ಮ್ಯಾಂಗ್ರೋವ್. Ready, 1, 2
ಬಂಟು ಬಂಟುಲಿ ಅವು ನಿಮ್ಮ ಕುಳಿತಾರೆ ಒಂದಿನ ಕಾಲು ಗಂಡ ಟಾಟ ಬಂಟು ಬಂಟು ಟಾಟ ಮಂಗಿದಂದ್ರು ನೀನು ಹಾಕದೆ ಬಂಟು ಸ್ನಾನ ಮಾಡಿ ಶೀತ ಆಯ್ತಾ ಬಂಟಿ ಸಾಕು ಬಂಟು ರನ್ ರನ್